ಅಶ್ವಯೋಗ ಮತ್ತು ವಿಜಯವಾಣಿ ಇಲ್ಲಿ ಪಂದ್ಯ ನಾಡ್ತಾ ಇದೆ. ವೆರಿ ಫಸ್ಟ್ ಬಾಲ್ ನೋ ಬಾಲ್ ಅಂತ ಕಾಲ್ ಕೊಡ್ತಾ ಇದೆ ಅಂಪೈರ್ಸ್. ಅಕ್ಷಯಿಂದ ಅಕೌಂಟ್ ಓಪನ್ ಆಗುತ್ತೆ. ಸೆಕೆಂಡ್ ಬಾಲ್ ಫ್ರೀ ಹಿಟ್ ಆಗಿತ್ತು, ಇದು ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಮತ್ತೆ ಎಕ್ಸ್ಟ್ರಾ ಅಂದ್ರೆ ನಾಲ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಂಪೈರ್ಸ್. 2 for no loss, 2 ಎಕ್ಸ್ಟ್ರಾ ಓಟ್ಗಳಿಗೆ ಅವಕಾಶ ಕೊಡ್ತಾ ಇರೋದು ಇಲ್ಲಿ. ಸ್ಲಾಡರ್ ಬೀಳ್ತಾ ಇದೆ, ಫ್ರೀ ಹಿಟ್ ಕಂಟಿನ್ಯೂ ಇದೆ, ಇದು ಬಿಗ್ ಶಾಟ್ ಬರ್ತಾ ಇದೆ. ಏರಿಯಲ್ ರೂಟ್ ಕೊಕಾರ್ ನೀರದಲ್ಲಿ ನಮಾನ್ಸ್ ಲ್ಯಾಂಡ್ ಆಗುತ್ತೆ. 2 ರನ್ಸ್ಗಿಂತೂ ಅವಕಾಶ ಇದ್ದೇ ಇದೆ ಇದು. ರೇಮಾಂಜನಪ್ಪ ವೆರಿ ಫಸ್ಟ್ ಓವರಲ್ಲಿ ಫಸ್ಟ್ ಬಾಲ್ ನೋ ಬಾಲ್ ಆಗಿತ್ತು, ಅದಾದ್ಮೇಲೆ ವೈಟ್ ಬಾಲ್, ಇವಾಗ 1 ರನ್ನು. ಸರಿ, ಹಿಂದಿನ ಬಾಲ್ 2 ರನ್ನಿಗೆ ಅವಕಾಶ ಕೊಟ್ಟಿದ್ದು, ಒಟ್ಟು 4 ರನ್ ಆಗುತ್ತೆ. 4 for no loss ಇಲ್ಲಿ ಅಶ್ವವೇಗ ನ್ಯೂಸು. ವಿಜಯವಾಣಿ ವರ್ಸಸ್ ಅಶ್ವವೇಗ. ನಿಕ್ ಆಗಿದೆ, ಕ್ಯಾಚ್ ಅಂತ ಕಾಲ್ ಇದ್ದಿದ್ದು ಅಲ್ಲಿ. ಈ ಮ್ಯಾಚ್ ವಿಕ್ಟರಿ ಬೇಕೇ ಬೇಕು ವಿಜಯವಾಣಿ ಟೀಮಿಗೆ. ಆಲ್ರೆಡಿ 3 ಮ್ಯಾಚ್ ವಿನ್ ಆಗಿದ್ದಾರೆ 4 ಪಂದ್ಯದಲ್ಲಿ. ಇದು ಅವರ ಲೀಗಿನ ಕೊನೆ ಪಂದ್ಯ. ಈ ವಿಕ್ಟರಿ ಅವ್ರಿಗೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗಿರುತ್ತೆ. ಯಾಕಂದ್ರೆ ಅದೇ ಪೋಲ್ನ ಇನ್ನೊಂದು ತಂಡ ಕೂಡ ಅಲ್ಲಿ ಕಾಯ್ತಾ ಇರೋದು ನೆಕ್ಸ್ಟ್ ಮ್ಯಾಚ್ಗೋಸ್ಕರ. ಅವ್ರಿಗೂ ಕೂಡ ಒಂದು ಪಂದ್ಯ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ರನ್ ಅವಕಾಶ ಇತ್ತು, ಬರುತ್ತೆ ಇಲ್ಲಿ. ಬರುತ್ತೆ ಬ್ರೇಕ್ ಥ್ರೂ ಇಲ್ಲಿ. ವೆರಿ ಡೈರೆಕ್ಟ್ ಹಿಟ್ ಆಗಿರೋದ್ರಿಂದ ಬೀಳ್ತಾ ಇರುವಂತಹ ವಿಕೆಟ್ ಇದು. ಶಿವಮೂರ್ತಿರವರ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರೋದು ಅಶ್ವವೇಗ ಟೀಮ್ ಅವರು. ಡೈರೆಕ್ಟ್ ಹಿಟ್ ಮಾಡಿದ್ರು, ಇಲ್ಲಾಂದ್ರೆ ಖಂಡಿತ ಸೇಫ್ ಆಗ್ತಾ ಇದ್ರು. ಲಾಸ್ಟ್ ಮಿನಿಟ್ ಅಲ್ಲಿ ವಿಕೆಟ್ ಕೆಳಗಡೆ ಬರೆಯುತ್ತೆ, ಅದಕ್ಕೆ ರನ್ಔಟ್ ಅಂತ ಕಾಲ್ ಕೊಡೋದು ಅಂಪೈರ್ಸ್ ಅಲ್ಲಿ. ವೈಪರ್ ಸ್ಪೋರ್ಟ್ಸ್ ಅಂಡ್ ವೈಪರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ. ಇವತ್ತು ಕೊನೆಯ ದಿನ, ಇದಾದ ನಂತರ ಇನ್ನೊಂದು ಪಂದ್ಯ ಮಾತ್ರ ಬಾಕಿ ಇರೋದಿಲ್ಲಿ. ನ್ಯೂ ಬ್ಯಾಟರ್ ಜಾಯ್ನ್ ಆಗ್ತಾರೆ ಇವಾಗ ಜೀವನ್ ಅವರು. ಸೂಪರ್ ಬೌಲಿಂಗ್, ಇದನ್ನು ಕೂಡ ಬ್ಯಾಕ್ ಫುಟಲ್ಲಿ ಆಡುವಂತ ಯೋಚನೆ ಮಾಡಿದ್ರು, ಬರೋದಿಲ್ಲ. ರನ್ಸ್ ಇಲ್ಲಿ ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ. ಫಸ್ಟ್ ಓವರ್ ಕೊನೆ ಒಂದು ಬಾಲ್ ಬಾಕಿ ಇದೆ. ಬಿಗ್ ಶಾಟ್, ಇದು ಲಾಸ್ಟ್ ಮಿನಿಟ್ ಅಲ್ಲಿ ಬೌಂಡ್ರಿ ಪತ್ರಕ್ಕೆ ಬೀಳುತ್ತೆ. ಬೌಂಡ್ರಿ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. ಬೌಂಡ್ರಿ ಲ್ಯಾಂಡ್ ಆಗೋಕ್ಕೂ ಮುಂಚೆನೆ ಬೌಂಡ್ರಿ ಲೈನಿಂದ ಹೊರಗೆ ಕಾಯ್ತಾ ಇದ್ರು ಪ್ಲೇಯರು. ಎಲ್ಲ ಒಂದ್ ಕಡೆಯಿಂದ ಆಚೆನೆ ಹೋಯ್ತು ಅಂತ ಅನ್ಕೊಂಡಿದ್ರು ಅವರು, ಬಟ್ ಲ್ಯಾಂಡ್ ಆಗಿದ್ದು ಮಾತ್ರ ಬೌಂಡ್ರಿ ಲೈನ್ ಪಕ್ಕದಲ್ಲಿ. 1 ಬೌನ್ಸ್ ಬೌಂಡ್ರಿ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್ ಇಲ್ಲಿ. ಫಸ್ಟ್ ಓವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 12ಕ್ಕೆ 1 ವಿಕೆಟ್ಸು. ಈಸಿ ಕ್ಯಾಚ್ ಅನ್ನು ತಗೊಳ್ಳುವಂತ ಒಂದು ಆಪರ್ಚುನಿಟಿ ಇದ್ದಿದ್ದು, ಬಟ್ ಎಲ್ಲ ಒಂದ್ ಕಡೆಯಿಂದ ಆಲ್ಮೋಸ್ಟ್ ಹೊರಗೆ ಹೋಯ್ತು ಅಂತಾನೆ ಹೋಗ್ತಾರೆ ಅವ್ರು. ಬಾಲ್ ಹಿಂದ್ಗಡೆ ವಾಚ್ ಮಾಡ್ಕೊಂಡು, ಬಟ್ ಬಾಲ್ ಬಿದ್ದಿರೋದು ಮಾತ್ರ ಬೌಂಡ್ರಿ ಲೈನ್ ಇಂದ ಒಳಗೆ. ಸೂಪರ್ ಬಾಲ್, ಸೆಕೆಂಡ್ ಓವರ್ ಸ್ಟಾರ್ಟ್ ಆಗ್ತಾ ಇದ್ದೇನೆ. ಗುಡ್ಲಂತಲ್ಲಿ ಬೀಳ್ತಾ ಇದೆ, ಅವಕಾಶ ಬರುವುದಿಲ್ಲ ರನ್ನಿಗೆ ಇಲ್ಲಿ. ವಿಜಯ್ ಬಂದಿರೋದು ಬೌಲಿಂಗ್ ದಾಳಿಗೆ ಸೆಕೆಂಡ್ ಓವರ್ನಲ್ಲಿ. ಪವರ್ ಪ್ಲೇ ಓವರ್ ಇಲ್ಲೂ ಕೂಡ ನಿಯಮಾವಳಿ ಜಾರಿಯಲ್ಲಿದೆ. 5 ಬಾಲ್ ಬಾಕಿ ಇದೆ ಪವರ್ ಪ್ಲೇನಲ್ಲಿ. ಮತ್ತೆ ಡಾಟ್ ಬಾಲ್ ಅವಕಾಶ ಕೊಡ್ತಾ ಇರೋದಲ್ಲಿ. ಸೂಪರ್ ಬೌಲಿಂಗ್ ನೋಡ್ತಾ ಇದೀವಿ ನಾವು. 12ರಲ್ಲೇ ಸಿದ್ಧತೆ ಆಗಿರೋದು ಅಶ್ವವೇಗ ನ್ಯೂಸ್ ಅವರು. ವಿಶ್ವಾಸ್ ಸ್ಟ್ರೈಕಲ್ಲಿ, ನಾನ್ ಸ್ಟ್ರೈಕಲ್ಲಿ ಜೀವನ್. ಸಾರಿ, ಜೀವನ್ ಸ್ಟ್ರೈಕಲ್ಲಿ ಇರೋದು. ಮತ್ತೆ ಡಾಟ್ ಬಾಲ್, 3ಕ್ಕೆ 3 ಡಾಟ್ ಬಾಲ್ ಆಗ್ತಾ ಇರೋದು ಇಲ್ಲಿ. ರನ್ನೇ ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ 3 ಡಾಟೆಡ್ ಡೆಲಿವರಿಗೆ ಅವಕಾಶ ಕೊಡ್ತಾ ಇರೋದು.
ಸ್ಲೋನಲ್ಲಿ ಬೀಳ್ತಾ ಇದೆ. ಬಿಗ್ ಶಾಟ್ಗೆ ಯೋಚನೆ ಮಾಡಿರೋದಲ್ಲಿ ಜೀವನ್ ಅವರು ಬರೀ 1 ರನ್ನಿಗೆ ಅಷ್ಟೇ ಇಲ್ಲಿ ಅವಕಾಶ ಬರುತ್ತೆ. 4ನೇ ಬಾಲಲ್ಲಿ ಯಾವುದೇ ಎಷ್ಟರ ಕೂಡ ಇಲ್ಲ. ಈ ಓವರ್ನಲ್ಲಿ 4 ಬಾಲ್ 1 ರನ್ನಿಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು 2 ಬಾಲ್ ಬಾಕಿ ಇದೆ ವಿಜಯ್ ಅವರ ಓವರ್ನಲ್ಲಿ. ಸ್ಲೋನಲ್ಲಿ ಬೀಳ್ತಾ ಇದೆ. ಕ್ಯಾಚ್ ಅಂತ ಕಾಲ್ ಇರೋದು ಇದು ಯಾರೇ ಆಗಲ್ಲ. ಈಸಿ ಕ್ಯಾಚ್ ಅನ್ನ ಕೈ ಚೆಲ್ತಾರೆ. ರನ್ಔಟ್ ಮಾಡುವಂತ ಒಂದು ಆಪರ್ಚುನಿಟಿ ಇತ್ತು. ಥ್ರೋ ಕೂಡ ಚೆನ್ನಾಗಿ ಬರೋದಿಲ್ಲ. ತುಂಬಾನೇ ದೂರ ಹಾಕುವಂಥದ್ದು. ಬಚಾವಾಗಿದ್ದಾರೆ ಜೀವನ ಅಂತ ಹೇಳ್ಬೇಕಾಗತ್ತೆ. 2 ರನ್ನಿಗೆ ಅವಕಾಶ ಕೊಡೋದಿಲ್ಲಿ. ಕೊನೆ ಒಂದು ಬಾಲ್ ಇನ್ನೂ ಕೂಡ ಈ ಓವರಲ್ಲಿ ಬಾಕಿ ಇದೆ. ಫುಲ್ ಟಾಸ್ ಡೆಲಿವರಿನ ಮಿಸ್ ಮಾಡ್ಕೊಳ್ತಾರೆ. ಒಂದು ಆಪರ್ಚುನಿಟಿ ಇತ್ತು ಬಿಗ್ ಶಾಟ್ ಹೊಡಿದಕ್ಕೆ, ಬಟ್ ಲಕ್ಷ್ಯಕ್ಕಿಂತ ಆಚೆ ಇರುತ್ತೆ. ಇದು ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ. ಎಕ್ಸ್ಟ್ರಾ 1 ರನ್ನಿಗೆ ಅವಕಾಶ ಕೊಡ್ತಾ ಇರುವಂಥದ್ದು ಅಂಪೈರ್ಸ್. ನಿಧಾನವಾಗಿ ಸ್ಕೋರ್ ಮೂವ್ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ ಕಡೆಯಿಂದ 16ಕ್ಕೆ ತಲುಪಿರೋದು. ಕೊನೆ ಬಾಲ್ ವಿಜಯ್ ಅವ್ರ ಕಡೆಯಿಂದ. ಬಿಗ್ ಶಾಟ್ ಯೋಚನೆ ಮಾಡ್ತಾರೆ ಅಂತಂದ್ರೆ ಬಟ್ ರನ್ ಬರುವುದಿಲ್ಲ. ಅಲ್ಲಿ ಡಾಟ್ ಬಾಲ್ ಆಗುತ್ತೆ. ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇರುವಂಥದ್ದು. 16ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡಿರೋದು ಅಶ್ವವೇಗ ನ್ಯೂಸ್ ಅವರು. 2 ಪವರ್ ಪ್ಲೇ ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು 24 ಬಾಲ್ 4 ಓವರ್ನಲ್ಲಿ ಎಷ್ಟು ರನ್ ಕಂಪ್ಲೀಟ್ ಮಾಡ್ಕೊಳ್ತಾರೆ, ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನೋಡ್ಬೇಕಾಗತ್ತೆ ನಾವು. ನ್ಯೂ ಬೌಲರ್ ಇವಾಗ ಆದರ್ಶ್ ಬಂದಿರೋದು 3ನೇ ಓವರಲ್ಲಿ. ಜೀವನ್ ಅವರ ವಿಕೆಟ್ಸ್ ಎಲ್ಲ ಕಳ್ಕೊಳ್ತೀವಿ. ಮಿಸ್ ಹಿಟ್ ಇಲ್ಲಿ ಮತ್ತೊಂದು ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇರೋದು ಅಶ್ವವೇಗ ನ್ಯೂಸ್ ಅವರು. 16ಕ್ಕೆ 2ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇರೋದು ಅಶ್ವವೇಗ ನ್ಯೂಸ್. ನೀವು ಬ್ಯಾಟರ್ ಆಗಿ ಗುರೂಜಿ ಬರ್ತಾ ಇರುವಂಥದ್ದು ಇವಾಗ. 2.1 ಓವರ್ಗೆ 16ಕ್ಕೆ 2 ವಿಕೆಟ್ ಕಳ್ಕೊಂಡಂತ ಅಶ್ವವೇಗ ನ್ಯೂಸ್. ಗುರೂಜಿ ಅಂಡ್ ವಿಶ್ವ ಪಾರ್ಟ್ನರ್ಶಿಪ್ ಯಾವ ಥರ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ. ಎಲ್ಲೋ ಒಂದು ಕಡೆಯಿಂದ ವಿಜಯ್ ವಾಣಿ ಕ್ರೂಷಿಯಲ್ ಮ್ಯಾಚನ್ನು ಆಡ್ತಾ ಇದ್ದಾರೆ. ಮ್ಯಾಚ್ ವಿಕ್ಟರಿ ಆದರೆ ಖಂಡಿತ ಅವರಿಗೊಂದು ಸೇಫ್ ಝೋನಲ್ಲಿ ಒಳಗೋಗುವಂಥ ಆಪರ್ಚುನಿಟಿ ಇರುತ್ತೆ. ಬ್ಲಾಕ್ ಬಾಲ್ಗೆ ಹಾಕಿರೋದು ಇದು. ರನ್ನೇ ಬರೋದಿಲ್ಲ. ಒಳ್ಳೆ ಯಾರ್ಕರ್ ಡೆಲಿವರಿ. ಡಾಟ್ ಬಾಲ್ ಅಂತ ಕನ್ಸಿಡರ್ ಆಗುತ್ತೆ ಇಲ್ಲಿ. ಇನ್ನು 4 ಬಾಲ್ ಬಾಕಿ ಇದೆ ಓವರ್ನಲ್ಲಿ. 3ನೇ ಓವರ್ ಸೂಪರ್ ಬೌಲಿಂಗ್ ಮಾಡ್ತಾ ಇರೋದಿಲ್ಲಿ ಆದರ್ಶ್ ಅವರು. ಫಸ್ಟ್ ಬಾಲ್ಗೆ ವಿಕೆಟ್ ತೆಗಿತಾರೆ. 2ನೇ ಬಾಲ್ ಡಾಟ್ ಬಾಲ್. 3ನೇ ಬಾಲ್ ಜಸ್ಟ್ ಲೆಂತ್ ಹಿಂದೆ ಹೇಳ್ಕೊಳ್ತಾರೆ ಮಿಡ್ ವಿಕೆಟ್ ಏರಿಯಾ ಕಡೆಗೆ. ಸೂಪರ್ ಶಾಟ್ ದೊರೆ ಕಡೆಯಿಂದ ಬರುತ್ತೆ. ಫುಲ್ ಶಾಟ್ ಇಲ್ಲಿ ಮಿಡ್ ವಿಕೆಟ್ ಏರಿಯಾ ಕ್ಲಿಯರ್ ಆಗುತ್ತೆ. ಬೌಂಡ್ರಿ ಅಂತ ಹೇಳಿ ಈ ಬೌಂಡ್ರಿಯಿಂದ 20ಕ್ಕೆ ತಲುಪಿರೋದು ಅಶ್ವವೇಗ ನ್ಯೂಸ್. 24 ಲಾಸ್ ಆಫ್ 2 ವಿಕೆಟ್ 2.3 ಓವರ್ನಲ್ಲಿ. ಇನ್ನು 3 ಬಾಲ್ ಇದೆ ಆದರ್ಶ್ ಓವರಲ್ಲಿ. 2 ಬಾಲ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಂಗೆ 3ನೇ ಬಾಲಲ್ಲಿ ಜಸ್ಟ್ ಲೆಂತನ್ನು ಮಿಸ್ ಮಾಡ್ತಾರೆ. ಹಿಂದೆ ಹೇಳ್ಕೊಳ್ತಾರೆ ಲೆಂತನ್ನು. ಅದಕ್ಕೆ ರೇಸ್ ಆಗಿದ ತಕ್ಷಣ ವಾಶ್ ಮಾಡ್ಕೊಂಡು ಕರೆಕ್ಟಾಗಿ ಗುಮ್ಮಿರೋದು ದೊರೆ ಅವರು, ಸಾರಿ ಗುರೂಜಿ ಅವರು. ಸಿಮ್ಲೆ ಅಂತ ಜಸ್ಟ್ ಸ್ವಲ್ಪ ಮುಂದೆ ಹಾಕ್ತಾರೆ. ಶಾರ್ಟ್ ಲೆಗ್ ಕ್ಲಿಯರ್ ಮಾಡೋಣ ಅಂತ ಯೋಚನೆ ಮಾಡಿದ್ದು. 1 ರನ್ ಅಂತೂ ಈಸಿಯಾಗಿ ತಗೊಳ್ತಾರೆ ಅಲ್ಲಿ ಗುರೂಜಿ ಅವರು. ಬ್ಲಾಕ್ ಓವರ್ ಬೀಳ್ತಾ ಇದೆ. ಸೂಪರ್ ಶಾಟ್ ಇದು. ಸಖತ್ತಾದಂತ ಒಂದು ಫ್ಲಿಕ್ ಶಾಟ್ ನೋಡ್ತಾ ಇದೀವಿ ನಾವು ಮಿಡ್ ವಿಕೆಟ್ ಏರಿಯಾ ಕಡೆಗೆ ಬ್ಯಾಟರ್ ಕಡೆಯಿಂದ. ಆ ಬೌಂಡ್ರಿ ಚೆಕ್ ಮಾಡಬೇಕಾಗುತ್ತೆ ಇವಾಗ. ಟಿವಿ ಅಂಪೈರ್ಸ್ ತೃತೀಯ ನೇತ್ರ 3ನೇ ಅಂಪೈರ್ ಇವಾಗ ಯಾವ ಥರ ಡಿಸಿಷನ್ ಕೊಡ್ತಾರೆ ಅಂತ ನೋಡಬೇಕಾಗತ್ತೆ. ಎಲ್ಲ ಒಂದು ಕಡೆಯಿಂದ ಡೌಟ್ ಇದೆ ಇವಾಗ ಫೀಲ್ಡ್ ಅಂಪೈರ್ಗೆ. ಅದಕ್ಕೆ ಹೋಗ್ತಾರೆ ಟಿವಿ ಅಂಪೈರ್ ಕಡೆಗೆ. ಯಾವ ಥರ ಡಿಸಿಷನ್ ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ ನಾವು.
ಸಿಕ್ಸ್ ಅಂತ ಕಾಲ್ ಬರುತ್ತೆ ಇಲ್ಲಿ. ಫ್ಲಾಟ್ ಸಿಕ್ಸ್. ಹಿಂದಿನ ಬಾಲಲ್ಲಿ ಬಂದಿರೋದು ಒಂದು ಫ್ಲಾಟ್ ಸಿಕ್ಸ್ ಮಿಡ್ ವಿಕೆಟ್ ಏರಿಯಾ ಕಡೆಗೆ. ಫಿಫ್ತ್ ಬಾಲಲ್ಲಿ ಬಂದಂಥ ಸಿಕ್ಸ್ ಅದಾಗಿರುತ್ತೆ. ಒಟ್ಟು ಕಂಪ್ಲೀಟ್ ಆಗುತ್ತೆ ಇಲ್ಲಿ 3 ಓವರು. 27ಕ್ಕೆ 2 ವಿಕೆಟ್ಸನ್ನ ಕಳ್ಕೊಂಡಿರೋ ಶೋವೇಗ ನ್ಯೂಸ್. ಎಂಡ್ ಆಫ್ 4 ನಂಬರ್ 3 ಕೂಡ 27. ಇನ್ನು ಬಾಕಿ ಇರುವಂಥ 3 ಓವರಲ್ಲಿ ಎಷ್ಟು ರನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ವಿಶ್ವ ಆ್ಯಂಡ್ ಗುರೂಜಿ ನೋಡಬೇಕಾಗತ್ತೆ ಇಲ್ಲಿ. ಸಾಧ್ಯವಾದಷ್ಟು ಇಲ್ಲಿ ಅಶ್ವವೇಗ ನ್ಯೂಸ್ ಟೀಮ್ ಅವರನ್ನ ಕಮ್ಮಿಗೆ ಕಟ್ಟಿ ಹಾಕಬೇಕಾಗುತ್ತೆ ವಿಜಯವಾಣಿ ಟೀಮ್ ಅವರು. ಬ್ಯಾಟಿಂಗ್ ಏನೋ ಒಂದು ಕಡೆಯಿಂದ ಚೆನ್ನಾಗಿ ಮಾಡ್ತಾರೆ ವಿಜಯವಾಣಿ ಟೀಮ್ ಅವರು. ಬೌಲಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಇಲ್ಲಿ ಒಂದು 40-50 ಒಳಗೆ ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ ಅವರಿಗೆ. ಬಂದಿರೋದು ಇವಾಗ ವಿಜಯ್ ಬೌಲಿಂಗ್ಗೆ. ಸ್ಪೀಡಲ್ಲಿ ಬೀಳ್ತಾ ಇದೆ. ಬಿಗ್ ಶಾಟ್ ಯೋಚನೆ ಮಾಡಿದೆ. ನಿಕ್ಕಾಗುತ್ತೆ ಇದು ಫೈನಲ್ ಏರಿಯಾ ಕಡೆಗೆ. 1 ರನ್ ಅವಕಾಶ ಕೊಡ್ತಾರೆ ಅಷ್ಟೇ ಇಲ್ಲಿ. ಇಪ್ಪತ್ತ 28ಕ್ಕೆ ತಲುಪಿರೋದಿಲ್ಲಿ ಅಶ್ವವೇಗ ನ್ಯೂಸ್ ಟೀಮು. ಇದು ಸೂಪರ್ ಶಾಟ್. ಇದು ಲೆಂತ್ ಬಾಲ್ ನ ಪಿಕ್ ಮಾಡ್ತಾರೆ ಮಿಡ್ ವಿಕೆಟ್ ಏರಿಯಾ ಕಡೆಗೆ. ಮಿಸ್ಫೀಲ್ಡ್ ಆಗುತ್ತೆ ಅಲ್ಲಿ. ಬರುತ್ತೆ ಬೌಂಡ್ರಿ ಅಂತ ಕಾಲು. ಬೌಂಡ್ರಿ ಆ್ಯಡ್ ಆಗ್ತಾ ಇದ್ದಂಗೆ ಮೂವ್ ಆಗ್ತಾ ಇರೋದು. ಸ್ಕೋರ್ 32ಕ್ಕೆ ತಲುಪಿರೋದು. 2 ವಿಕೆಟ್ಸ್ ಕಳ್ಕೊಂಡು ವಿಶ್ವ ಮತ್ತು ಗುರೂಜಿ ಅವರು ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡ್ತಾ ಇರೋದು ಇಲ್ಲಿ. 7 ಬಾಲಿಗೆ 16 ರನ್ಗಳ ಜೊತೆ ಆಟ ಬಂದಿರೋದು ಇಲ್ಲಿ. ಕಾಂಟ್ರಿಬ್ಯೂಷನ್ ವಿಶ್ವ ಅವರ ಕಡೆಯಿಂದ 4 ಬಾಲಿಗೆ 6 ರನ್ನು, 1 ಬೌಂಡ್ರಿ. ಸಾರಿ, ಗುರೂಜಿ ಅವ್ರ ಕಡೆಯಿಂದ ವಿಶ್ವ ಅವರ ಕಡೆಯಿಂದ 7 ಬಾಲಿಗೆ 12 ರನ್ನು, 1 ಸಿಕ್ಸ್, 1 ಬೌಂಡ್ರಿ ಆ ಒಂದು ಇನ್ನಿಂಗ್ಸ್ ಅಲ್ಲಿ ಬಂದಿರೋದು. ಕ್ಯಾಚ್ ಅಂತ ಕಾಲ್ ಇತ್ತು ಇಲ್ಲಿ. ಡೀಪ್ ಕವರ್ಸ್ ಅಲ್ಲಿ ಮಿಸ್ ಮಾಡ್ತಾರೆ ಇಲ್ಲಿ. ತುಂಬಾನೇ ಕಾಲ ಗಾಳಿಯಲ್ಲಿ ಇದ್ದಿದ್ದು ಆ ಬಾಲು. ಬಟ್ ಮಿಸ್ಫೀಲ್ಡ್ ಮಾಡೋದ್ರಿಂದ ಬರ್ತಾ ಇರೋದಿಲ್ಲಿ 2 ರನ್. ಈಸಿ ಒಂದು ತುತ್ತು ವಿಶ್ವ ಅವರಿಗೆ ಸುಲಭ ತುತ್ತು ಸಿಕ್ಕಿರೋದು ಒಂದು ಜೀವದಾನ. 34ಕ್ಕೆ ತಲುಪ್ತಾ ಇದ್ದಾರೆ ವಿಶ್ವವೇಗ ನ್ಯೂಸ್. ಸೂಪರ್ ಬೌಲಿಂಗ್. ಬಿಗ್ ಶಾಟ್ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ರನ್ನಿಗೆ ಅವಕಾಶ ಬರೋದಿಲ್ಲ. ಇದು ಕೂಡ ಸ್ಲಾಟ್ ಅಲ್ಲಿ ಬಿದ್ದಿದೆ. ಕ್ಯಾಚ್ ಅಂತ ಕಾಲ್ ಇರೋದಿಲ್ಲಿ. ಈಸಿ ಕ್ಯಾಚ್ ಕ್ಯಾರಿ ಆಗುತ್ತೆ. ವಿಶ್ವ ಓವರ್ ನಡಿಬೇಕಾಗುತ್ತೆ. 14 ರನ್ ಮಾಡಿ ವಿಶ್ವ ಅವರ ಇನ್ನಿಂಗ್ಸ್ ಅನ್ನು ಮುಗಿಸ್ತಾರೆ. ಒಂದು ವಿಕ್ಟರಿ ಬೇಕೇ ಬೇಕು ಅಂತ ಹೋರಾಟ ಮಾಡ್ತಾ ಇರುವಂತ ಟೀಮಿಗೆ, ವಿಜಯವಾಣಿ ಟೀಮಿಗೆ ಸಿಗ್ತಾ ಇದೆ ಮತ್ತೊಂದು ಬ್ರೇಕ್ ಥ್ರೂ. ಸೆಲೆಬ್ರೇಷನ್ ಇರೋದು ಕೂಡ ಅದಕ್ಕೇನೆ. 34ಕ್ಕೆ 3ನೇ ವಿಕೆಟ್ಸ್ ಅನ್ನ ಕಳ್ಕೊಂಡ್ರೆ ಇವಾಗ ಜಾಯ್ನ್ ಆಗ್ತಾ ಇರೋದು ಪಾರ್ಟಿಗೆ ಗುರೂಜಿ ಅವ್ರ ಜೊತೆಗೆ ಚರಣ್ ಅವರು. ಬರ್ತಾ ಇದ್ದಂಗೆ ಹೇಳ್ತಾನೆ ಜೈ ಅನ್ಸ್ಬಿಡೋಣ ಅಂತ ಹೇಳ್ತಾರೆ ಇವಾಗ ಚರಣ್ ಅವರು. ನೋಡ್ಬೇಕಾಗತ್ತೆ. ಇಬ್ರು ಕೂಡ ಬಿಗ್ ಶಾಟ್ ಅನ್ನು ಹೊಡಿತಾರೆ. ಎಷ್ಟು ರನ್ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ ಅಷ್ಟೇ ಇಲ್ಲಿ ಚರಣ್ ಅಂಡ್ ಗುರೂಜಿ ಅವರು. ಇದು ಮಿಸ್ ಹಿಟ್. ಬರ್ತಾ ಇದ್ದಂಗೆ ಚರಣ್ ಅವರು ವಿಕೆಟ್ಸ್ ಎಲ್ಲ ಕೂಡ ಕಳ್ಕೊಳ್ತಾರೆ. ವಿಕೆಟ್ ನಂಬರ್ 4 ಅಶ್ವವೇಗ ನ್ಯೂಸ್. 34ಕ್ಕೆ 4ನೇ ವಿಕೆಟ್ಸ್ ಅನ್ನ ಕಳ್ಕೊಂಡಿರೋದು ಅಶ್ವವೇಗ ನ್ಯೂಸ್ ಅವರು. ಕಷ್ಟಪಡ್ತಾ ಇದ್ದಾರೆ. ಲಾಸ್ಟ್ ಹೋಗ್ತಾ ಇದ್ದಂಗೆ ವಿಕೆಟ್ಸ್ ಮೇಲೆ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರೋದು. ಜಾಯ್ನ್ ಆಗ್ತಾರೆ ಇವಾಗ ನ್ಯೂ ಬ್ಯಾಟರ್ ಗುರೂಜಿ ಜೊತೆಗೆ ವಿವೇಕ್ ಆದಿತ್ಯ. 4 ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. 34ಕ್ಕೆ 4 ವಿಕೆಟ್ಸ್ ಅಂತ ಇದ್ರೆ ಇನ್ನು 2 ಓವರ್ ಬಾಕಿ ಇದೆ. 12 ಬಾಲ್. ಎಷ್ಟು ರನ್ ಕಲೆಕ್ಟ್ ಮಾಡ್ತಾರೆ ನೋಡ್ಬೇಕಾಗತ್ತೆ ಇಲ್ಲಿ. ಇನ್ನು 16 ರನ್ ಕಂಪ್ಲೀಟ್ ಮಾಡಿದ್ರು ಕೂಡ 50 ಮಾಡ್ಬೋದು. ಬಟ್ 16 ರನ್ಗೆ 12 ಬಾಲಲ್ಲಿ ಅವಕಾಶ ಕೊಟ್ಟರೆ ಖಂಡಿತ ಫೀಲ್ಡಿಂಗ್ ಟೀಮಿಗೆ ಕೂಡ ಒಂದು ಕಷ್ಟ ಆಗುವಂಥ ಚಾನ್ಸಸ್ ಇರುತ್ತೆ ಸೆಕೆಂಡ್ ಬ್ಯಾಟಿಂಗ್ ಮಾಡಬೇಕಾದ್ರೆ. ನ್ಯೂ ಬೌಲರ್ ಬಂದಿರೋದು ಇವಾಗ 5th ಓವರಲ್ಲಿ ಪ್ರಸಾದ್.
ಪ್ರಸಾದ್ ಪಾಟೀಲ್ ಅವ್ರು ಬರ್ತಾ ಇದ್ದಂಗೆ ಸೂಪರ್ ಶಾಟ್ ಗುರುಜಿ ಅವ್ರ ಕಡೆಯಿಂದ ಡೀಪ್ ಬ್ಯಾಕ್ವಾರ್ಡ್ ಶಾಟ್ ಲಾಗ್ ಏರಿಯಾನ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಬೌಂಡ್ರಿ 38ಕ್ಕೆ ತಲುಪ್ತಾ ಇರೋದು ಅಶ್ವವೇಗ ನ್ಯೂಸ್. ರನ್ ಅನ್ನ ಮಾಡಿದ್ರೆ 50-60+ ಮಾಡಿದ್ರೆ ಖಂಡಿತ ಚೇಸಿಂಗ್ ಅಲ್ಲಿ ಕೂಡ ವಿಜಯವಾಣಿ ಅವರು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. 1-2-3 ವಿಕೆಟ್ಸ್ ಅನ್ನ ಬೇಗನೆ ಕಳ್ಕೊಂಡ್ರೆ ಅವ್ರಿಗೆ ಕೂಡ ಇದು ಕಷ್ಟ ಆಗುತ್ತೆ. ಕ್ರುಷಿಯಲ್ ಮ್ಯಾಚ್ ಆಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ರನ್ನಿಗೆ ಅವ್ರನ್ನ ಕಟ್ಟಿ ಹಾಕಬೇಕಾಗತ್ತೆ ಅವರು. ಸೆಕೆಂಡ್ ಬಾಲ್ ಮತ್ತೆ ಶಾರ್ಟ್ ರೇಸಿಂಗ್ ಡೆಲಿವರಿ. ಇದು ಸುಲಭ ತುತ್ತು ಗುರೂಜಿ ಅವರಿಗೆ ಬರುತ್ತೆ. ಮತ್ತೊಂದು ಬೌಂಡ್ರಿ ಗುರೂಜಿ ಕಡೆಯಿಂದ. ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿ ಬರ್ತಾ ಇರೋದು. ಸೇಮ್ ಲೈನು ಸೇಮ್ ಲೆಂತ್ ಸೇಮ್ ಶಾಟ್ ಬರ್ತಾ ಇದೆ. ಪ್ಲೇಸ್ಮೆಂಟ್ ಮಾತ್ರ ಸ್ವಲ್ಪ ಚೇಂಜು. ಒಂದು ಬ್ಯಾಕ್ವರ್ಡ್ ಶಾಟ್ ಲೆಗ್ ಆದರೆ ಇನ್ನೊಂದು ಡೀಪ್ ಸ್ಕ್ವೇರ್ ಲೆಗ್. 42ಕ್ಕೆ ತಲುಪ್ತಾ ಇರೋದು ಅಶ್ವವೇಗ ನ್ಯೂಸ್. ಇನ್ನು 4 ಬಾಲ್ ಇದೆ ಈ ಒಂದು 5th ಓವರ್ನಲ್ಲಿ ಬೇಕಾಗುತ್ತೆ. ಮತ್ತೆ ಪ್ರಸಾದ್ ಟು ಗುರೂಜಿ. ತುಂಬಾನೇ ಆಚೆ ಹೋಗ್ತಾ ಇದೆ. ಪಿಚ್ಚಿಂದ ಹೊರಗೆ ಬಿದ್ದಿರೋ ಅದಕ್ಕೆ ಬರುತ್ತೆ ವೈಟ್ ನೋ ಬಾಲ್ ಅಂತೇಳಿ ಅಂಪೈರ್ ಕಡೆಯಿಂದ. ಫ್ರೀ ಹಿಟ್ ಅವಕಾಶ ಸಿಗ್ತಾ ಇರೋದು ಗುರೂಜಿ ಅವರಿಗೆ. 7 ಬಾಲ್ಗೆ 14 ರನ್ ಮಾಡಿದಂಥ ಗುರೂಜಿ ಅವರು ಸ್ಟ್ರೈಕಲ್ಲಿ ಇರೋದು. ಫ್ರೀ ಹಿಟ್ ಅವಕಾಶ ಇದೆ, ಒಂದು ಆಪರ್ಚುನಿಟಿ ಮತ್ತೊಂದು ಬಿಗ್ ಶಾಟ್ ಹೊಡೆಯೋದಕ್ಕೆ. ಫ್ರೀ ಹಿಟ್ ಅವಕಾಶವನ್ನು ಮಿಸ್ ಮಾಡ್ತಾರೆ. ರನ್ಸ್ ಬರೋದಿಲ್ಲ ಇಲ್ಲಿ, ಡಾಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಫ್ರೀ ಹಿಟ್ ಆಗಿರೋದ್ರಿಂದ ಉಳ್ಕೊಳ್ತಾರೆ ಗುರೂಜಿ ಅವರು ಅಲ್ಲೇ. ಕೊನೆ 3 ಬಾಲ್ ಇದೆ. 43 ನಿಂತಿರೋ ಸ್ಕೋರು. ಇದು ಮಿಡ್ ವಿಕೆಟ್ ಕ್ಲಿಯರ್ ಮಾಡ್ತೀನಿ ಅಂತ ನೋ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಲ್ಲಿ ಶಾರ್ಟ್ ಲೆಗ್ ಅಂಪೈರು. ಆಚೆ ಇರೋ ಬಾಲನ್ನು ಎಳ್ಕೊಂಡು ಹೊಡೆಯುವಂಥ ಪ್ರಯತ್ನ ಮಾಡಿದ್ದು, ಬರುತ್ತೆ ನೋ ಬಾಲ್ ಅಂತ ಹೇಳಿ. ನೋ ಬಾಲ್ ಪ್ಲಸ್ ಬೌಂಡ್ರಿ ಅಂತ ಕಾಲ್ ಬರ್ತಾ ಇರೋದು. ಕಾಸ್ಟ್ಲಿ ಆಗ್ತಾ ಇದೆ, ಮ್ಯಾಟ್ರ್ ಆಗುತ್ತೆ ಇದು ಫೀಲ್ಡಿಂಗ್ ಟೀಮಿಗೆ. ಸಿಕ್ಸ್ ಅಂತ ಕಾಲ್ ಬರುತ್ತೆ ಇಲ್ಲಿ. 6+1 ನೋ ಬಾಲು. ಒಂದು ಫ್ರೀ ಹಿಟ್ ಮಿಸ್ ಮಾಡ್ಕೊಂಡ್ರೆ ಇನ್ನೊಂದು ಫ್ರೀ ಹಿಟ್ ಸಿಗ್ತಾ ಇರೋದು. ಮತ್ತೊಂದು ಬಿಗ್ ಶಾಟ್ ಬರ್ತಾ ಇರೋದು ಇಲ್ಲಿ. ತಗೊಳ್ಳಿ ಮತ್ತೊಂದು 6 ಅಂತ ಹೇಳಿ ವಾಂಚ್ತಾ ಇರೋದು. ಪ್ರೆಸ್ ಕ್ಲಬ್ ಅವರಂತೂ ಖುಷಿಯಾಗಿರ್ತಾರೆ. ಗುರೂಜಿ ಅವರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ ಅವರ ಒಂದು ಬ್ಯಾಟಿಂಗ್ ನೋಡಿ. ಅವ್ರಿಗೂ ಕೂಡ ಒಂದು ಈ ಮ್ಯಾಚನ್ನು ವಾಚ್ ಮಾಡ್ತಾ ಇರ್ತಾರೆ ಒಂದು ಕಡೆಯಿಂದ. ಈ 6 56ಕ್ಕೆ ತಲುಪಿರೋದು ಅಶ್ವವೇಗ ನ್ಯೂಸ್ ಅವರು. 56 ಬಾಲ್ 4 ವಿಕೆಟ್ 4.4 ಓವರ್ನಲ್ಲಿ. ಅಂದರೆ 5th ಓವರ್ 2 ಬಾಲ್ ಬಾಕಿ ಇದೆ. ಡಿಸೈಡೆಡ್ ಮ್ಯಾಚ್ ಅಲ್ಲಿ ಕಾಸ್ಟ್ಲಿ ಆಗ್ತಾ ಇರುವಂಥದ್ದು ಇಲ್ಲಿ ಪ್ರಸಾದ್ ಪಾಟೀಲ್ ಅವರು. ಮತ್ತೊಂದು ಬಿಗ್ ಶಾಟ್ ಇಲ್ಲಿ 5th ಓವರ್ನಲ್ಲಿ ಸ್ಲಾಗ್ ಓವರಲ್ಲಿ ಗುರೂಜಿ ಮುಟ್ಟಿದೆಲ್ಲ ಕೂಡ ಒಂಥರ ಚಿಹ್ನೆ ಆಗ್ತಾ ಇದೆ. ಬೌಂಡ್ರಿ 6ಗಳ ಸುರಿಮಳೆ ಬರ್ತಾ ಇರೋದು ಇಲ್ಲಿ. ಗುರೂಜಿ ಅವರ ವೈಯಕ್ತಿಕ ಮತ್ತೆ 30ಕ್ಕೆ ತಲುಪುತ್ತೆ. 4 ಬೌಂಡ್ರಿ 2 6 ಬಂದಿದೆ ಅವ್ರ ಇನ್ನಿಂಗ್ಸ್ ಅಲ್ಲಿ. 272 ಸ್ಟ್ರೈಕ್ ರೇಟು. ಟೋಟಲ್ ಟೀಮ್ ಸ್ಕೋರ್ 60ಕ್ಕೆ ತಲುಪಿರೋದು. ಇದು ಫುಲ್ ಟಾಸ್ ಡೆಲಿವರಿ. ಸ್ಟ್ರೆಂತ್ ಇದೆ, ಸ್ಟ್ರೋಕ್ ಇದೆ. ಇದು ಆಚೆ ಹೋಗುತ್ತೆ. ಇದು ನೋಡ್ಬೇಕಾಗುತ್ತೆ. 6 ಅಂತ ಬಂದಿರೋದು ಇಲ್ಲಿ. ಕಂಪ್ಲೀಟ್ ಆಗಿ ಮೊಮೆಂಟಮ್ ಚೇಂಜ್ ಆಗಿದೆ ಇಲ್ಲಿ. ಅಶ್ವವೇಗ ಇಲ್ಲಿ ಮುಂದೆ ಹೋಗ್ತಾ ಇರೋದು. 66 ರನ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ 5 ಓವರ್ಗೆ. ಕೊನೆ 6 ಬಾಲ್ ಇದೆ. ನೋಡ್ಬೇಕಾಗುತ್ತೆ ಈ ಓವರ್ ಅಲ್ಲಿ ಯಾವ ತರ ಸ್ಕೋರ್ ಬಂದಿದೆ ಅಂತ ಹೇಳಿ. ಬೌಂಡ್ರಿ ಫಸ್ಟ್ ಬಾಲ್ ಅಲ್ಲ, 2ನೇ ಬಾಲ್ ಕೂಡ ಬೌಂಡ್ರಿ ಆಗಿರುತ್ತೆ. 3ನೇ ಬಾಲ್ ನೋ ಬಾಲ್. ಆ ನೋ ಬಾಲ್ ಅಲ್ಲಿ ಸ್ಕೋರ್ ಬರದೇ ಇದ್ರು ಕೂಡ ನೆಕ್ಸ್ಟ್ ಫ್ರೀ ಹಿಟ್ ಅವಕಾಶವನ್ನು ಕಳ್ಕೊಳ್ತಾರೆ. ಅದಾದ ನಂತರ ಮತ್ತೊಂದು ಫ್ರೀ ಹಿಟ್, ಅದಾದ ನಂತರ ಮತ್ತೊಂದು ನೋ ಬಾಲ್ 6 ಬಂದ್ರೆ ಫ್ರೀ ಹಿಟ್ ನಲ್ಲಿ ಕೂಡ 6 ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಒಂದು ಬೌಂಡ್ರಿ ಮತ್ತೆ ಕೊನೆ ಬಾಲ್ ನಲ್ಲಿ ಒಂದು 6. 66 ರನ್ ಅಶ್ವವೇಗ ನ್ಯೂಸ್ ಟೀಮ್ ಅವರು.
ಲಾಸ್ಟ್ ಓವರ್ ಬೌಲಿಂಗ್ ಬಂದಿರೋದಿಲ್ಲಿ ರಾಮನ್ಜಿ ಅವರು. ಸೂಪರ್ ಬೌಲಿಂಗ್, ಶಾರ್ಟ್ ಮಿಡ್ ವಿಕೆಟ್ ಏರಿಯಾ. ಗುರೂಜಿ ಇನ್ನಿಂಗ್ಸ್ ಮುಕ್ತಾಯ ಆಗುತ್ತೆ. 12 ಬಾಲಿಗೆ 36 ರನ್, 2 ಸಿಕ್ಸು ಮತ್ತು 4 ಬೌಂಡ್ರಿ ಅವ್ರ ಬ್ಯಾಟಿಂದ ಬಂದಿರೋದು. ಸೂಪರ್ ಬಾಲ್ ಅಂತ ಬ್ಯಾಟಿಂಗ್ ಮಾಡಿದವರು. ಕಳೆದ ಓವರ್ನಲ್ಲಿ 32 ರನ್ ಬರುತ್ತೆ. ಕಂಪ್ಲೀಟ್ ಆಗಿ ಮ್ಯಾಚ್ ದಿಕ್ಕು ಚೇಂಜ್ ಆಗೋದು, ಬದಲಾಗೋದು ಅಲ್ಲಿನೇ. ಲಾಸ್ಟ್ ಓವರ್ನಲ್ಲಿ ವಿಕೆಟನ್ನು ಕಳ್ಕೊಳ್ತಾರೆ ಗುರೂಜಿ ಅವರು. ಬಟ್ ಅವ್ರ ಕೆಲಸ ಏನಿದೆಯೋ ಅವರೆಲ್ಲ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗಿರೋದವರು. ಈ ಟೈಮಲ್ಲಿ ಬರ್ತಾರೆ ಕೀರ್ತಿ ಕುಮಾರ್, ಬ್ಯಾಟಿಂಗ್ ಬರ್ತಾ ಇರೋದು. ಇನ್ನು ಕೊನೆಯ ಓವರ್ನಲ್ಲಿ 4 ಬಾಲ್ ಬಾಕಿ ಇದೆ. ರಾಮಾಂಜಿ ಇರೋದು ವೆರಿ ಫಸ್ಟ್ ಓವರ್ನಲ್ಲಿ ಪವರ್ ಪ್ಲೇ ಬೌಲಿಂಗ್ ಮಾಡಿದಂಥ ವ್ಯಕ್ತಿ. ಲಾಸ್ಟ್ ಓವರ್ ಕೂಡ ಅವ್ರನ್ನ ಪರಿಚಯ ಮಾಡ್ತಾ ಇದ್ದಾರೆ. ಸೂಪರ್ ಬೌಲಿಂಗ್ ಆಗುತ್ತೆ ಸ್ಕ್ವೇರ್ ಲೆಗ್ ಕಡೆಗೆ. ಜಸ್ಟ್ 1 ರನ್ನಿಗೆ ಅಷ್ಟೇ ಅವಕಾಶ ಕೊಡೋದಲ್ಲಿ. ಫೀಲ್ಡರ್ ಇದ್ದಾರೆ, ಹೊಡಕ್ಕೆ ಚಾನ್ಸೇ ಇಲ್ಲ. ಕೊನೆ 3 ಬಾಲ್ ಇದೆ. 68ಕ್ಕೆ ತಲುಪಿರೋದು ಅಶ್ವವೇಗ ನ್ಯೂಸ್ ಅವರು. ಸಪೋರ್ಟ್ ಮಾಡ್ಕೊಂಡು ಹೊಡೆಯುವಂಥ ಒಂದು ಯೋಚನೆ ಮಾಡಿದ್ದು. ರನ್ ಔಟ್ ಅವಕಾಶ ಇತ್ತು, ಬಟ್ ರನ್ನನ್ನು ಕಂಪ್ಲೀಟ್ ಮಾಡೋದಿಲ್ಲ. ಹಾಗಾಗಿ ಸೇಫ್ ಆಗ್ತಾರೆ. ಬಟ್ 1 ರನ್ ಮಾತ್ರ ಬರುತ್ತೆ ಇಲ್ಲಿ. 69. ಇನ್ನು 2 ಬಾಲ್ ಬಾಕಿ ಇದೆ. 6ನೇ ಓವರ್ ಇದು, ಫಸ್ಟ್ ಸೆಷನ್ ಮುಗಿಯೋದಕ್ಕೋಸ್ಕರ. ಸೂಪರ್ ಬೌಲಿಂಗ್ ಬೇಕು ಈ ಥರ ಡಾಟ್ ಬಾಲ್ಗಳು. ಆಡಿರೋ 4 ಪಂದ್ಯದಲ್ಲಿ 3 ಗೆಲುವು, 1 ಸೋಲನ್ನು ಕಂಡಂಥ ತಂಡ ಇಲ್ಲಿ ವಿಜಯವಾಣಿ. ಮತ್ತೊಂದು ಕಡೆಯಿಂದ ಆಡಿರೋ 4 ಮ್ಯಾಚಲ್ಲೂ ಕೂಡ 1 ಮ್ಯಾಚನ್ನು ಗೆದ್ದಂಥ ತಂಡ ಅಶ್ವವೇಗ ನ್ಯೂಸ್ ಟೀಮ್ ಅವರು. ರೈಸಿಂಗ್ ಡೆಲಿವರಿ ಇದು, ಶಾರ್ಟ್ ರೈಸಿಂಗ್ ಡೆಲಿವರಿ ಮಾಡಿರೋದು. ಮಿಡ್ ವಿಕೆಟ್ ಏರಿಯಾದಲ್ಲಿ ಬರುತ್ತೆ ಮತ್ತೊಂದು ಬೌಂಡ್ರಿ. 4 ರನ್ ಬರುತ್ತೆ. ಈ 4 ರನ್ನಿಂದ ಫಸ್ಟ್ ಸೆಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ 73ಕ್ಕೆ 5 ವಿಕೆಟ್ಸನ್ನು ಕಳ್ಕೊಳ್ತಾ ಇರೋದು ಅಶ್ವವೇಗ ನ್ಯೂಸ್. 6 ಓವರ್ ಮುಗಿತಾ ಇದ್ದಂಗೆ 74 ಟಾರ್ಗೆಟ್. ಚೇಸ್ ಮಾಡಬೇಕಾಗುತ್ತೆ ಇಲ್ಲಿ, ನೋಡಬೇಕಾಗುತ್ತೆ ಯಾವ ಥರ ಚೇಸ್ ಮಾಡ್ತಾರೆ ಅಂತ ಹೇಳಿ. ಇದುವರೆಗೂ ಕೂಡ ಚೇಸಿಂಗಲ್ಲಿ ಸೂಪರ್ ಆಗಿತ್ತು. ಬಟ್ ಯಾರಪ್ಪ ಸೂಪರ್ ಅಂತ ಬ್ಯಾಟಿಂಗ್ ಮಾಡಿದ ಗುರೂಜಿ ಅವರು. 13 ಬಾಲ್ 36 ರನ್, 4 ಬೌಂಡ್ರಿ, 3 ಸಿಕ್ಸು, 300 ಸ್ಟ್ರೈಕ್ ರೇಟಿಂದ ಬ್ಯಾಟಿಂಗ್ ಮಾಡಿರೋದಲ್ಲಿ ಗುರೂಜಿ ಅವರು. ಅವ್ರಿಗೆ ಪಾರ್ಟ್ನರ್ ಆಗಿ ಇದ್ದಿದ್ದು ಯಾರಪ್ಪ ಅಂದರೆ ಫಸ್ಟಲ್ಲಿ ವಿಶ್ವ ಅವರು. 10 ಬಾಲ್ 14 ರನ್. ಅದಾದ ನಂತರ ಯಾರು ಕೂಡ ಡಬಲ್ ಡಿಜಿಟ್ ನಂಬರ್ ಮಾಡಲ್ಲ. 6, 5, 0, 2, 5 ಈ ಥರ ನಂಬರ್ಸ್ಗಳನ್ನ ಇಟ್ಕೊಂಡು ಹೋಗ್ತಾರೆ. ಬಟ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ 6 ಓವರು. ನೋಡಬೇಕಾಗುತ್ತೆ ನಿಮಗೆ ಬೌಲಿಂಗ್ ದಾಳಿ ಯಾವ ಥರ ಇತ್ತು ಅಂತೇಳಿ. ರಮಾನ್ಜಿ ಅವರು 2 ಓವರ್ ಬೌಲಿಂಗ್ ಮಾಡ್ತಾರೆ, 19 ರನ್, 1 ವಿಕೆಟನ್ನು ಹಾಕೊಳ್ತಾರೆ. ಯಾಕಂದ್ರೆ ನಮಗೆ ಹೇಳುತ್ತೆ ಇಲ್ಲಿ 5, 7, 3, 1 ಅಂತೇಳಿ. ಪ್ರಸಾದ್ ಪಾಟೀಲ್ ಅವರು ನೋಡಬೇಕಾಗುತ್ತೆ, ನೀವು 1 ಓವರ್ ಬೌಲಿಂಗ್ ಮಾಡ್ತಾರೆ, 32 ರನ್ನು. ಎಷ್ಟು ಕಾಸ್ಟ್ಲಿ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ. ಆದರ್ಶ 1 ಓವರ್ ಬೌಲಿಂಗ್ ಮಾಡ್ತಾರೆ, 11 ರನ್, 1 ವಿಕೆಟು. ವಿಜಯ್ ಕುಮಾರ್ ಮಡಿವಾಳ ಅವರು ಬೌಲಿಂಗ್ ಮಾಡ್ತಾರೆ, 2 ಓವರ್, 11 ರನ್ನು, 2 ವಿಕೆಟು. ಎಕಾನಮಿಗಳು ಹೇಳುತ್ತೆ ಇಲ್ಲಿ 9, 5, 11, 32 ಅಂತೇಳಿ. ಬಟ್ ಇವಾಗ ಫಸ್ಟ್ ಸೆಷನ್ ಮುಗಿದಿದೆ. 74 ಟಾರ್ಗೆಟ್ ಇರೋದು. ಯಾವ ಥರ ಚೇಸ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಚೇಸಿಂಗ್ ಬರ್ತಾ ಇದ್ದಂಗೆ ಕಾಂಬಾಕ್ಸಲ್ಲಿ ಕೂಡ ಒಂದು ಸ್ಮಾಲ್ ಬದಲಾವಣೆ ತರ್ತೀವಿ ನಾವು. ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಪಾರ್ಟಿಯಲ್ಲಿ. ಇವಾಗ ಕಾಂಬಾಕ್ಸ್ನಲ್ಲಿ ಅಬ್ಬಾಸ್ ಬಬ್ಲು ಅವರು ಜಾಯ್ನ್ ಆಗ್ತಾ ಇರುವಂಥದ್ದು.
ಇಸ್ ಆದರ್ಶ್ ಆನ್ ಸ್ಟ್ರೈಕ್, ಪ್ರಸಾದ್ ಪಾಟೀಲ್ ನಾನ್ ಸ್ಟ್ರೈಕ್ ಅಲ್ಲಿದ್ದಾರೆ. ಫಸ್ಟ್ ಓವರ್ ಅಲ್ಲಿ ಗಂಗಾಧರ್ ಎಮ್ಮೆ 74 ರನ್ಸ್ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ಇವಾಗ ವಿಜಯವಾಣಿ. ಸ್ಕೋರರ್ ಆಗಿ ಜಾಯಿನ್ ಆಗಿದ್ದಾರೆ ಇವಾಗ ನಮ್ಮ ಜೊತೆ ಮುಜು. ಫಸ್ಟ್ ಬಾಲ್ ಅಲ್ಲೇ ಟಾಪ್ ಎಡ್ಜ್ ಆಗ್ತಾ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್, ಡಾಟ್ ಬಾಲ್. ಫಸ್ಟ್ ಪವರ್ ಪ್ಲೇ 2 ಓವರ್ ಅಲ್ಲಿ 20+ ರನ್ಸ್ ಅನ್ನ ಮಾಡಿದ್ರೆ ಒಂದು ಅವಕಾಶ ಇರುತ್ತೆ. ಕಟ್ ಮಾಡುವಂತ ಪ್ರಯತ್ನ, ಇಲ್ಲಿ ಗ್ಯಾಪ್ ಇದೆ, ಡೀಪ್ ಕವರ್ಸ್ ಕಡೆ ಫಸ್ಟ್ ಬೌಂಡ್ರಿ ಬರ್ತಾ ಇದೆ. 4 ವಿತೌಟ್ ಲಾಸ್ ವಿಜಯವಾಣಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೋಡಿದ್ವಿ ಗುರೂಜಿ ಅವರೊಂದು ಟಾಪ್ ಕ್ಲಾಸ್ ಬ್ಯಾಟಿಂಗ್, 3 6 4 ಬೌಂಡ್ರಿ, 13 ಬಾಲ್ ಅಲ್ಲಿ 36 ರನ್. ಆ ತರ ಒಂದು ಇನ್ನಿಂಗ್ಸ್ ಅನ್ನ ಇಲ್ಲಿ ಬಿಲ್ಡ್ ಮಾಡಬೇಕಾಗುತ್ತೆ ವಿಜಯವಾಣಿ ಓಪನರ್ಸ್ ಆದರ್ಶ್ ಮತ್ತು ಪ್ರಸಾದ್ ಪಾಟೀಲ್ ಅವರು. ಶಾರ್ಟ್ ಆಗಿದೆ, ಗ್ಯಾಪ್ ಇದೆ, ಪ್ರೊಡಕ್ಷನ್ ಇಲ್ಲ, ಸ್ಕೋರ್ ಲೆಗ್ ಕಡೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬರ್ತಾ ಇದೆ. ಟಾರ್ಗೆಟ್ ಎಷ್ಟೇ ಆಗ್ಲಿ ಚೇಸ್ ಮಾಡ್ತೀವಿ ಅದು ಹೊರಟಿರೋದಿಲ್ಲ ವಿಜಯವಾಣಿ. ಇಂಪಾರ್ಟೆಂಟ್ ಮ್ಯಾಚ್ ಆಡ್ತಾ ಇರುವಂತ 2 ಟೀಮ್ಸ್, ಬೇಕಾಗುತ್ತೆ ವಿಕ್ಟ್ರಿ. Right without loss. ಇದು ಗ್ಯಾಪ್ ಅಲ್ಲಿದೆ. ಡೀಪ್ ಮಿಡ್ ವಿಕೆಟ್ ಫೀಲ್ಡರ್ ತೆಗಿತಾರೆ, ಮಿಡ್ ವಿಕೆಟ್ ಕಡೆ ತರ್ತಾರೆ, ಗ್ಯಾಪ್ ಅನ್ನ ಹುಡುಕಿ ಹೊಡೆದಂತ ಶಾಟ್, ಹ್ಯಾಟ್ರಿಕ್ ಆಫ್ ಬೌಂಡ್ರೀಸ್. ಗ್ಯಾಪ್ ಗಳನ್ನ ಹುಡುಕಿ ಹೊಡಿತಾರೆ ಯಾರಪ್ಪ ಅಂತ ಹೇಳಿದ್ರೆ ಆದರ್ಶ್. ಫಸ್ಟ್ ಬಾಲ್ ಡಾಟ್ ಆದ್ರೆ ಏನು, ಉಳಿದಂತ 3 ಬಾಲ್ ಅಲ್ಲಿ ಹ್ಯಾಟ್ರಿಕ್ ಬೌಂಡ್ರೀಸ್ ಅನ್ನ ಗಳಿಸ್ತೀನಿ, ಸ್ಕೋರಿಂಗ್ ವೇಗವನ್ನು ಹೆಚ್ಚಿಸ್ತೀನಿ ಅಂತ ಹೇಳ್ತಿರೋದು. 12 ಮೇಲೆ ಇದ್ದಂತ ರಿಕ್ವೈರ್ಡ್ ರನ್ ರೇಟ್ ಅನ್ನ ತಂದು ನಿಲ್ಸರ್ ಇವಾಗ 11.62. ಅಂಡರ್ 12 ರನ್ಸ್ ಅಲ್ಲಿ ರಿಕ್ವೈರ್ಡ್ ರನ್ ರೇಟ್ ಇರೋದು. ಇದು ಕಟ್ ಮಾಡ್ತಾರೆ, ಸ್ಕ್ರಾಚ್ ಮಾಡ್ತಾರೆ ಕವರ್ ಪಾಯಿಂಟ್ ಕಡೆ, 4th ಬೌಂಡ್ರಿ. 16 ವಿತೌಟ್ ಲಾಸ್. ಎಕ್ಸಲೆಂಟ್ ಸ್ಟಾರ್ಟ್ ಇದು. ಕೊನೆಯ ಬಾಲ್, 16 ವಿತೌಟ್ ಲಾಸ್. ಇದು ಶಾರ್ಟ್ ಆಗ್ತಾ ಇದು 5th ಬೌಂಡ್ರಿ, ಫಸ್ಟ್ ಡಾಟ್ ಬಾಲ್. ಅದಾದ ನಂತರ 5 ಬೌಂಡ್ರೀಸ್ ಬರ್ತಾ ಇದೆ. ಆದರ್ಶ್ ಯು ಬ್ಯೂಟಿ, 6 ಬಾಲ್ಸ್ ಅಲ್ಲಿ 20 ರನ್ಸ್. ಫಸ್ಟ್ ಓವರ್ ಕಂಪ್ಲೀಟ್ ಆಗುತ್ತೆ. 30 ಬಾಲ್ ಅಲ್ಲಿ 54. ಕರೆಂಟ್ ರನ್ ರೇಟ್ 20 ರನ್ಸ್ ಪರ್ ಓವರ್ ಇದೆ. ಫಸ್ಟ್ ಓವರ್ ಅಲ್ಲಿ 20 ರನ್. ರಿಕ್ವೈರ್ಡ್ ರನ್ ರೇಟ್ ಜಸ್ಟ್ ಅಂಡರ್ 11 ರನ್ಸ್. ಡಿಬೋಲ ಮದನ್, ಪ್ರಸಾದ್ ಸ್ಟ್ರೈಕ್ ಬರ್ತಾರೆ ಇವಾಗ. ಓಪನರ್ ಆಗಿ ಬಂದಂತ ಪ್ರಸಾದ್ ಫಸ್ಟ್ ಓವರ್ ಎಲ್ಲ ನಾನ್ ಸ್ಟ್ರೈಕ್ ಅಲ್ಲಿ ಮ್ಯಾಚ್ ಅನ್ನ ನೋಡಿದ್ರಿವಾಗ ಅವರು ಸ್ಟ್ರೈಕ್ ಅನ್ನ ಮಾಡಬೇಕಾಗತ್ತೆ. 30 ಬಾಲ್ ಅಲ್ಲಿ 54. ಇದು ಗ್ರೇಟ್ ಸ್ಟಾರ್ಟ್ ಸಿಕ್ಕಿದೆ ಫಸ್ಟ್ ಓವರ್ ಅಲ್ಲಿ. ಇದೊಳ್ಳೆ ಬಾಲ್, ಇದು ಸೂಪರ್ ಬಾಲ್. ಮದನ್ ಕಡೆಯಿಂದ ನೋಡ್ತಾ ಇದ್ದೀವಿ, ಡಾಟ್ ಬಾಲ್ ಬರುತ್ತೆ. ಪ್ರೆಸ್ ಕ್ಲಬ್ ಬೆಂಗಳೂರು ಮ್ಯಾಚ್ ನ ವೀಕ್ಷಣೆ ಮಾಡ್ತಾ ಇರುತ್ತೆ.
ಕೆಲವೊಂದು ತಂಡಗಳ ಇಲ್ಲಿ ಫಲಿತಾಂಶ, ಕೆಲವೊಂದು ತಂಡಗಳಿಗೆ ಪ್ಲಸ್ ಮೈನಸ್. ರನ್ಔಟ್ ಆಪರ್ಚುನಿಟಿ, single run added to the team's total, 21 without loss, 28-53. ಇವಾಗ ಫಸ್ಟ್ ಓವರ್ ಅಲ್ಲಿ 5 ಬೌಂಡ್ರೀಸ್ ಅನ್ನ ಪಡ್ಕೊಂಡಂತ ಆದರ್ಶ್ ಅವ್ರ ಸ್ಟ್ರೈಕಿಗೆ ಬರ್ತಿರೋದು. Down the leg side, white ball, 22 without loss. ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗಿನ ಕೆಲವೊಂದು ಲೀಗ್ ಪಂದ್ಯ ಮಾತ್ರ ಬಾಕಿ ಉಳಿತಾ ಇದೆ. ಓವರಾಲ್ ಆಗಿ ಡೇ 8 ಅಲ್ಲಿ ಇದ್ದೀವಿ. ತುಂಬಾ ಆಚೆ ಹೋಗುತ್ತೆ, ವೈಡ್ ಅಂತ ಕಾಲ್ ಬರುತ್ತೆ ಅಂಪೈರ್ ಕಡೆಯಿಂದ. 23 without loss. ಪ್ಲೇಯರ್ ಶಾಟ್ ಆಗಿರುತ್ತೆ ಡಗ್ಔಟ್ಸ್ ಗಳಲ್ಲಿ. ಇವಾಗ ಮತ್ತೆ ಬೌಂಡ್ರಿ ಅಂತ ಕಾಲ್ ಬರುತ್ತೆ. ಬೌಂಡ್ರೀಸ್ ಇಂದ ಡೀಲ್ ಮಾಡ್ತಿದ್ದಾರೆ ಆದರ್ಶ್ ಅವರು. ಮುರುಗೇಶ್ ಅವರ ಒಂದು ವಿಶಿಷ್ಟ ಶೈಲಿಯ ಡಿಸಿಷನ್ ನೋಡ್ತಾ ಇದ್ದೀವಿ. ಕ್ವಿಕ್ ಸಿಂಗಲ್ ಪಡ್ಕೊಳ್ಳುವಂತ ಅವಕಾಶ, ಶಾರ್ಟ್ ಕವರ್ಸ್ ಕಡೆ ಸಿಂಗಲ್ ತಗೋತಾರೆ. ಎಂತ ಟಾಪ್ ಕ್ಲಾಸ್ ಬ್ಯಾಟಿಂಗ್ ನೋಡ್ತಾ ಇದೀವಿ ಆದರ್ಶ್ ಕಡೆಯಿಂದ. ಪೂರ್ ಬಾಲ್ ಕೆಟ್ಟ ಡಿಲಿವರಿಗಳು ಬೌಂಡ್ರಿ ಗಳಿಸ್ತಾರೆ, ಒಳ್ಳೆ ಡಿಲಿವರಿಗೆ ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ. ಗೊತ್ತವ್ರಿಗೆ ಟಾರ್ಗೆಟ್ ಏನ್ ರೀತಿ ಇದೆ ಅಂತ ಹೇಳ್ಬಿಟ್ಟು. 26 ಬಾಲ್ 46 ರನ್ ಅಚೀವಬಲ್ ಟಾರ್ಗೆಟ್ ಈ ಒಂದು ಗ್ರೌಂಡ್ ಅಲ್ಲಿ. ಶಾರ್ಟೆಸ್ಟ್ ಬೌಂಡ್ರಿ ಇರುವಂತ ಗ್ರೌಂಡ್ ಇದು. 26 ಬಾಲ್ 46 ರನ್ಸ್, 26 ಬಾಲ್ 46. ಇದು ಪಂಚ್ ಮಾಡ್ತಾರೆ, ಫ್ಲಾಟ್ ಆಗಿ ಹೋಗುತ್ತೆ. ಇದು ಮ್ಯಾಕ್ಸಿಮಮ್ ಬರುತ್ತೆ. ಪ್ರಸಾದ್ ಪಾಟೀಲ್ ಪಾರ್ಟಿಗೆ ಜಾಯಿನ್ ಆಗ್ತಿರೋದು. ನಾನು ಕಮ್ಮಿಲ್ಲ, ನಾನು ಹೊಡಿತೀನಿ ಅಂತ ಹೊಡಿತಿರೋದು. ಇಲ್ಲಿ ಬಿಗ್ ಟಾರ್ಗೆಟ್ ಆದ್ರೆ ಏನು, ಇದನ್ನ ನಾವು ಫಿನಿಶ್ ಮಾಡ್ತೀವಿ ಅಂತ ಪಣ ತೊಟ್ಟು ಆಡ್ತಾ ಇದ್ದಾರೆ ಓಪನರ್ಸ್. 25 ಬಾಲ್ 40, 20 ಪ್ಲಸ್ ರನ್ಸ್ ಅಂತ ಮಾತಾಡ್ತಾ ಇದ್ವಿ ಪವರ್ ಪ್ಲೇ ಅಲ್ಲಿ. ಬರ್ಕೊಳ್ಳಿ, 30 ಪ್ಲಸ್ ರನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ವಿಜಯವಾಣಿ. ಮತ್ತೆ ಶಾಟ್ ಹಾಕ್ತಾರೆ, ಕಳೆದಾಕ್ತಾರೆ, ಬಾಲ್ ಅನ್ನ ಕಳಿಸ್ತಾರೆ ಆಚೆ ಗಡೆಗೆ. ಎಂತ ಒಳ್ಳೆ ಶಾಟ್ ಇದು, ಫಿನಿಶ್ ಮಾಡ್ತಾರೆ ಪವರ್ ಪ್ಲೇನ 40 ರನ್ ಇಂದ. 40 ವಿತೌಟ್ ಲಾಸ್. 4 ಓವರ್ ಅಲ್ಲಿ ಬೇಕಾಗಿರೋದು ಇವಾಗ 34 ರನ್ ಅಷ್ಟೇ. 74ರ ಟಾರ್ಗೆಟ್ ಚೇಸ್ ಮಾಡ್ತಾ ಇರುವಂತ ವಿಜಯವಾಣಿ. ವಿತೌಟ್ ಲಾಸ್. ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಅತಿಥಿ ಅಭ್ಯಾಗಣ್ಯರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಸರ್, ಉದ್ಯಮಿ ಬಿಸ್ನೆಸ್ ಮ್ಯಾನ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗಿನ ಪರವಾಗಿ. ವೆಲ್ಕಮ್ ಯು ಸರ್. ವಿವೇಕ್, ಆದಿತ್ಯ, ಅಲ್ಲಿ ಫೀಲ್ಡರ್ ಸ್ಟಾಪ್ ಮಾಡ್ತಾ ಇದ್ದಾರ. ಸುಮ್ಮನೆ ವಾಕ್ ಮಾಡಬೇಕಾಗತ್ತೆ ಫೀಲ್ಡರ್. ಲೆಗ್ ಬೈಸ್ ಅಂತ ಕೊಟ್ಟಾಗಿದೆ. 23 ಬಾಲ್ 34 ರನ್ ಬೇಕಾಗಿದೆ. ಕಿರಣ್ ಶೆಟ್ಟಿರವರ ಒಂದು ಮುಂದಾಳತ್ವದಲ್ಲಿ ನಡೆದಂತ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗಿನ ಪಂದ್ಯಾಟಗಳು ನೋಡ್ತಾ ಇದೀವಿ. ಅಂತಿಮ ದಿನದಂತ ನಡೀತಾ ಇರುವಂತ ಲೀಗ್ ಪಂದ್ಯಾಟಗಳು. ಶಾರ್ಟ್ ಪಿಚ್ ಆಗತ್ತಿದು, ಕಳಿಸ್ತಾರೆ ಡೀಪ್ ಫೈಡ್ ಲೆಗ್ ಕಡೆಗೆ. 6 ಅಂತ ಕಾಲ್ ಬರ್ತಾ ಇದೆ. ಬ್ರಿಲಿಯಂಟ್ ಬ್ಯಾಟಿಂಗ್ ಡಿಸ್ಪ್ಲೇ ಫ್ರಮ್ ವಿಜಯವಾಣಿ. ಕ್ಯಾಪ್ಟನ್ ವಿಜಯ್ ಅವರು ಹ್ಯಾಪಿ ಆಗಿರ್ತಾರೆ.
22 ಬಾಲ್ 28. ಹಾ 46 in just 2.2 overs. ಕಟ್ ಮಾಡ್ತಾರೆ. ನೂರನ್ನತ್ತ ಕಾಲ್ ಬರುತ್ತೆ. 21 ಬಾಲ್ 28, 21 ಬಾಲ್ 28 ರನ್ಸ್. ಇದು ವಿಕೆಟ್ ಸಿಗುತ್ತೆ. ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಬರುತ್ತೆ. ಆದರ್ಶ್ ಅವರು ಹೋಗ್ಬೇಕಾಗತ್ತೆ ಪೆವಿಲಿಯನ್ ಕಡೆ. ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಬರ್ತಾ ಇದೆ. 11 ಬಾಲ್ ಅಲ್ಲಿ ಒಂದು ಮ್ಯಾಕ್ಸಿಮಮ್ 6 ಬೌಂಡ್ರೀಸ್ ಅನ್ನು ಗಳಿಸಿದಂತ ಆದರ್ಶ್ ವಿಕೆಟ್ ಅನ್ನು ಕಳ್ಕೊತಾ ಇದ್ದಾರೆ. 46 loss of 1 wicket. ರಾಮಾಂಜಿನಪ್ಪ ನಿ ಬ್ಯಾಟರ್, ಒಳ್ಳೆ ಆಲ್ರೌಂಡರ್ ಪ್ಲೇಯರ್ ಕೂಡ. ವಿಜಯವಾಡಿ ಪರವಾಗಿ ಓಪನರ್ ಆಗಿ ಬೌಲಿಂಗ್ ಮಾಡುವಂತ ರಾಮಾಂಜಿನಪ್ಪ ಅವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. 20 ಬಾಲ್ ಅಲ್ಲಿ ಬೇಕಾಗಿ 28, 20 ಬಾಲ್ 28. ಓ, ಬಿದ್ದೋರ್ಗೆ ಹೋಗ್ತಾ ಇದೆ. ಲೆಕ್ಕ ಟೈಪ್ ಡಿಲಿವರಿ. 19 ಬಾಲ್ 28. 6 ಬಂದ್ರು ಕೂಡ ಕಮ್ ಬ್ಯಾಕ್ ಮಾಡ್ಕೋತಾ ಇದ್ದಾರೆ ಈ ಓವರಲ್ಲಿ ವಿವೇಕ್ ಆದಿತ್ಯ. ಡಾಟ್ ಬಾಲ್ ಇಂದ ಫಿನಿಶ್ ಮಾಡ್ತಾರೆ. 3rd ಓವರ್ ಕಂಪ್ಲೀಟ್ ಆಗುತ್ತೆ. 3 ಓವರ್ಗಳ ನಂತರ 46. 46 for 1, 3 overs 28 runs. ಉಳಿದಂತ 3 ಓವರಲ್ಲಿ 28 ಬೇಕು. ಪ್ರಸಾದ್ ಪಾಟೀಲ್ ಇಲ್ಲಿ ಜವಾಬ್ದಾರಿ ತಗೊಂಡು ಆಡಬೇಕಾಗತ್ತೆ. ಸೆಟ್ ಆಗಿದ್ದಾರೆ, ಪಿಚ್ ಅನ್ನು ಅರ್ಥಕೊಂಡು ಆಡ್ತಿರೋದ್ರಿಂದ. ಯಾಕಂದ್ರೆ ಪ್ರೀವಿಯಸ್ ಇದೇ ಕಂಪ್ಲೀಟ್ ಆಗಿರುವಂತವ್ರು 4th ಬಾಲ್ ಅಲ್ಲಿ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಅನ್ನು ತಂದುಕೊಟ್ರು. ವಿವೇಕ್ ಆದರ್ಶ್ ಅವರ ವಿಕೆಟ್ಸ್ ಅನ್ನು ಕಳ್ಕೊತಾರೆ. ನ್ಯೂ ಬ್ಯಾಟರ್ ಆಗಿ ಬಂದಂತ ರಾಮಾಂಜಿನಪ್ಪ 2 ಡಾಟ್ ಬಾಲ್ಸ್ ಬ್ಯಾಕ್ ಟು ಬ್ಯಾಕ್ ಆಗಿ ಬಿಗ್ ಶಾಟ್ ಆಡಕ್ ಹೋಗಿ ಇಲ್ಲಿ ಡಾಟ್ ಆಗಿದ್ದಾರೆ. Smati Madan for his second over. ತುಂಬಾ ಕ್ಲೋಸ್ ಆಗಿತ್ತು. ಆಫ್ ಸ್ಟಂಪಿಗೆ ಡಾಟ್ ಆಗುತ್ತೆ. 17 ಬಾಲ್ ಅಲ್ಲಿ 28, 17-28. ಬಿಗ್ ಶಾಟ್ ಆಡುವಂತಹ ಪ್ರಯತ್ನ, ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. 16 ಬಾಲ್ ಅಲ್ಲಿ 28 ಕೈಯಲ್ಲಿದ್ದಂತ ಮ್ಯಾಚ್. ಇನ್ನು 16 ಬಾಲ್ ಅಲ್ಲಿ 28 ಇದೆ. ಈ ಓವರ್ 4 ಬಾಲ್ ಅಲ್ಲಿ ಕನಿಷ್ಠ ಪಕ್ಷ 1 ಅಥವಾ 2 ಬೌಂಡ್ರೀಸ್ ಅನ್ನು ಪಡ್ಕೊಳ್ಳಬೇಕಾಗಿದೆ. ನೋ ಬಾಲ್ ಕಾಲ್ ಬರ್ತಾ ಇದೆ ಇಲ್ಲಿ. ಫ್ರೀ ಹಿಟ್ ಆಪರ್ಚುನಿಟಿ. 16-27. ಫ್ರೀ ಹಿಟ್ ಬಾಲ್. ರನ್ಸ್ ಬರ್ತಾ ಇಲ್ಲ. ಡಾಟ್ ಬಾಲ್ ಆಡ್ ಆಗ್ತಾ ಇದೆ. 15 ಬಾಲ್ ಅಲ್ಲಿ 27. 47 loss of 1 wicket. ಪುಲ್ ಮಾಡ್ತಾರೆ. ಕ್ಯಾಚ್ ಅಂತ ಕಾಲ್. ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಇಲ್ಲಿ. ನೋ ಬಾಲ್ ಪ್ಲಸ್ ಮ್ಯಾಕ್ಸಿಮಮ್ 7 runs added. 15 ball 20 runs.
ಒಳ್ಳೆ ಓವರ್ ಅನ್ನ ಇವಾಗ ಡ್ಯಾಮೇಜ್ ಮಾಡ್ತಾರೆ. ಫೀಟ್ ಕೂಡ ಸಿಗುತ್ತೆ ಇವಾಗ. 15 ಬಾಲ್ ಅಲ್ಲಿ 20 ರನ್. 15 ಬಾಲ್ 20. ಓ ಫೀಟ್ ಬಾಲ್ ಮಿಸ್ ಮಾಡ್ಕೋತಾರೆ. 14 ಬಾಲ್ ಅಲ್ಲಿ 20. ಡಾಟ್ ಬಾಲ್ಸ್ ಪ್ರೆಷರ್ ಬಿಲ್ಡ್ ಆಗುತ್ತೆ. ಸಿಂಗಲ್ ಡಬಲ್ಸ್ ಅನ್ನ ಪಡ್ಕೊಂಡು ಬೌಂಡ್ರೀಸ್ ಅನ್ನ ಗಳಿಸಿದ್ರೆ ಈಸಿ ಆಗುತ್ತೆ. ಇಲ್ಲಿ ಬ್ಯಾಕ್ ಫುಟ್ ಅಲ್ಲಿ ಆಡುವಂತಹ ಪ್ರಯತ್ನ, ರನ್ಸ್ ಬರ್ತಾ ಇಲ್ಲ. ಡಾಟ್ ಬಾಲ್. ಹದಿಮೂರು ಬಾಲ್ ಅಲ್ಲಿ 20. 13 ಬಾಲ್ಸ್ 20. ಕ್ರೂಷಿಯಲ್ ಮ್ಯಾಚ್ ಇದು. 54 ಆಗಿದೆ. 50 ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಒಂದು 6 ಇಂದ. ಇಲ್ಲಿ ರನ್ ಔಟ್ ಆಪರ್ಚುನಿಟಿ. ರನ್ ಔಟ್ ಅಂತ ಕಾಲ್ ಬರುತ್ತೆ. ರಾಮಾಜಿನಪ್ಪ ವಿಕೆಟ್ ಕಳ್ಕೊತಾರೆ. ಈಸಿಯಾಗಿ 1 ರನ್ ಅನ್ನ ಗಳಿಸಬಹುದಾಗಿತ್ತು. ಮತ್ತೊಂದು ಬ್ರೇಕ್ ಥ್ರೂ ಬರುತ್ತೆ. 54 for 2. 19 54ಕ್ಕೆ 2. 12 ಬಾಲ್ ಅಲ್ಲಿ 20 ರನ್. 12 ಬಾಲ್ಸ್ 20. ಬೌಲರ್ ಶಿವಕುಮಾರ್ ಅಲ್ವಾ? ಶಿವಮೂರ್ತಿ ಪೆನಾಲ್ಟಿ ಮೇಟ್ ಓವರ್ ಅನ್ನ ಬೌಲ್ ಮಾಡ್ತಿದ್ದಾರೆ. ಇಂಪಾರ್ಟೆಂಟ್ ಓವರ್ ಇದು. 12 ಬಾಲ್ ಅಲ್ಲಿ 20. ಪ್ರಸಾದ್ ಪಾಟೀಲ್ ಸ್ಟ್ರೈಕರ್ ಎಂಡ್ ಅಲ್ಲಿ. ಕಟ್ ಮಾಡ್ತಾರೆ. ಕ್ಯಾಚ್ ಅಂತ ಕಾಲ್. ಕ್ಯಾಚ್ ಡ್ರಾಪ್ ಆಗುತ್ತೆ. ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು. ಇಂಪಾರ್ಟೆಂಟ್ ವಿಕೆಟ್ ಇದು. ಕ್ಯಾಚ್ ಪಡ್ಕೊಂಡಿದ್ರೆ ಒಂದು ಒಳ್ಳೆ ಅವಕಾಶ ಅಶ್ವವೇಗ ನ್ಯೂಸ್ ತಂಡಕ್ಕೆ. 11 ಬಾಲ್ ಅಲ್ಲಿ 18 ರನ್. 11 ಬಾಲ್ 18. ಗ್ಯಾಪ್ ಅಲ್ಲಿ ಇದೆ. ತಡೆಯಕ್ಕಾಗಲ್ಲ. ರಾಕೆಟ್ ಶಾಟ್ ಇದು. ಬುಲೆಟ್ ಶಾಟ್. ಬೌಂಡ್ರಿ. 10 ಬಾಲ್ಸ್ 14. 10 ಬಾಲ್ ಅಲ್ಲಿ 14. ಪೆನಾಲ್ಟಿ ಮೆಟೋರ್ ಅಲ್ಲಿ ಮ್ಯಾಚಿನ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ. ಬ್ಯಾಕ್ ಫುಟ್ ಅಲ್ಲಿ ಆಡುವಂತಹ ಪ್ರಯತ್ನ. Nine ball 14. ಕ್ಯಾಚ್ ಏನಂತ ಕಾಲ್. ವೈಡ್ ಇಸ್ ಲಾಂಗ್ ಗಾನ್ ಅಲ್ಲಿ 2 ರನ್ ಪಡ್ಕೋತಾ ಇದ್ದಾರೆ. 2 ರನ್ಸ್ ಕಂಪ್ಲೀಟ್ ಆಗ್ತಾ ಇದೆ. 8 ಬಾಲ್ ಅಲ್ಲಿ 12. 8 ಬಾಲ್ 12 ರನ್ಸ್. ಕೊನೆ 2 ಬಾಲ್ ಉಳಿತಾ ಇದೆ. ಶಾರ್ಟ್ ಪಿಚ್ ಬಾಲ್ ಮಿಸ್ ಮಾಡ್ತಾರೆ. ಡಾಟ್ ಬಾಲ್ ಆಗ್ತಾ ಇದೆ. 7 ಬಾಲ್ ಅಲ್ಲಿ 12 ರನ್ ಬೇಕಾಗಿದೆ. 7 ಬಾಲ್ 12 ರನ್ಸ್. ಈ ಬಾಲ್ ಅಲ್ಲಿ ರನ್ಸ್ ಬೇಕಾಗುತ್ತೆ. ಡಾಟ್ ಬಾಲ್ ಹಾಕಿದ್ರೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಬ್ಯಾಟಿಂಗ್ ಟೀಮಿಗೆ. ಆಲೋಚನೆ ಮಾಡ್ತಿರ್ತಾರೆ ಶಿವಮೂರ್ತಿ. ಒಂದೊಳ್ಳೆ ಬೌಲ್ ಮಾಡಲೇಬೇಕಾಗುತ್ತೆ ಇವಾಗ. ಶಾರ್ಟ್ ಆಗಿದೆ. ಪುಲ್ ಮಾಡ್ತಾರೆ ಇಲ್ಲಿ. ಬಿಗ್ 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 6 6 ಬಾಲ್ 6 ರನ್ಸ್.
ಶಿವಮೂರ್ತಿ 14 ರನ್ ಅನ್ನ ಕೊಡ್ತಾರೆ. ಮೊದಲ 5 ಬಾಲ್ ಅಲ್ಲಿ 8 ರನ್ ಕೊಟ್ಟಿದ್ರು, ಕೊನೆಯ ಬಾಲ್ ಅಲ್ಲಿ ಬರುತ್ತೆ ಮ್ಯಾಕ್ಸಿಮಮ್. ಹೌದು ಸರ್. 6 balls, 6 runs, final over. 74 runs, ಒಂದು ಹೈಯೆಸ್ಟ್ ಟೋಟಲ್ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇರುವಂತ ಟೀಮ್ ವಿಜಯವಾಣಿ. ಮ್ಯಾಚ್ ಗೆದ್ರೆ ಖಂಡಿತವಾಗ್ಲೂ ಸೂಪರ್ 8 ಟಿಕೆಟ್ ಸಿಗುತ್ತೆ. ಇದಾಗಲೇ ಕೆಲವು ಟೀಮ್ಸ್ ಅನೌನ್ಸ್ ಆಗಿದೆ. ಅದ್ಯಾವ ಟೀಮ್ ಫೈನಲ್ ಟೀಮ್ ಆಗಿ ಎಂಟ್ರಿಯನ್ನು ಪಡ್ಕೊಳ್ತಾರೆ ಸೂಪರ್ 8 ಅಂತ ನೋಡ್ಬೇಕಾಗತ್ತಿಲ್ಲಿ. ಫಸ್ಟ್ ಬಾಲ್ ಡಾಟ್ ಬಾಲ್ ಆಗ್ತಾ ಇದೆ. 5 ಬಾಲ್ 6 ರನ್. 8 ರನ್ ಇದ್ದಾಗ ಡಿಫೈಡ್ ಮಾಡ್ಕೋತಾರೆ ಸೇಮ್ ಲಾಸ್ಟ್ ಓವರ್ ಅಲ್ಲಿ. ಸಿಂಗಲ್ ಮಾತ್ರ ಸಿಗುತ್ತೆ. ಸ್ಟ್ರೈಕ್ ಬರ್ತಾರೆ ಇವಾಗ ಪ್ರಸಾದ್ ಪಾಟೀಲ್. 4 ಬಾಲ್ ಅಲ್ಲಿ 5 ರನ್. 4 ಬಾಲ್ 5 ರನ್ಸ್. ಇನ್ಸೈಡ್ ಎಡ್ಜ್. 1 ರನ್ ಮಾತ್ರ ಸಿಗ್ತಾ ಇದೆ. ಮೇ ಬಿ ವೆಯ್ಟ್ ಮಾಡ್ತಿರ್ತಾರೆ, ಏನಾದ್ರೂ ಸೂಪರ್ ಓವರ್ ಆಗ್ಬಹುದಾ. 3 ಬಾಲ್ ಅಲ್ಲಿ 4 ರನ್ ಬೇಕಾಗಿದೆ. 3 ಬಾಲ್ 4 ರನ್ಸ್. ಇಲ್ಲ ಆಲೋಚನೆ ಮಾಡಿ ಬೌಲ್ ಮಾಡ್ಬೇಕಿಲ್ಲಿ ಗಂಗಾಧರ್. ಕಟ್ ಶಾಟ್ ಬರುತ್ತೆ ಇಲ್ಲಿ. ಡೀಪ್ ಪಾಯಿಂಟ್ ಕಡೆ ಬ್ಯಾಟ್ರಿನ ದೂರ ಇಡುವಂತ ಪ್ರಯತ್ನ. 74ರ ಒಂದು ಮೊತ್ತವನ್ನು ಚೇಸ್ ಮಾಡ್ತಾ ಇರೋದು. 2 ಬಾಲ್ ಉಳಿಸಿ ಮ್ಯಾಚ್ ಅನ್ನ ಗೆದ್ಕೋತಾರೆ. ಸರ್ ಹೋಗಿ ಮನೆಗೆ ಇನ್ನೇನು. ಈ ಒಂದು ಬೌಂಡ್ರಿಯಿಂದ ಸ್ಪಾಟ್ ಫಿಕ್ಸ್ ಆಗುತ್ತೆ. ವಿಜಯವಾಣಿ ಟೀಮ್ ಎಂಟರ್ ಇನ್ ಟು ದ ಸೂಪರ್ 8. ವಿಜಯ ಭಾರತಿ ಮತ್ತು ವಾರ್ತಾ ಭಾರತಿ ವಿಜಯವಾಣಿ 2 ಟೀಮ್ಸ್ ಕ್ವಾಲಿಫೈ ಆಗ್ತಾ ಇದೆ ಸೂಪರ್ 8ಗೆ. ಎಷ್ಟು 1 ಓವರ್ ಮ್ಯಾಚಾ? ಎಸ್ ಕಂಪ್ಲೀಟ್ ಆಗಿರುವ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಬಂದು ಕಲೆಕ್ಟ್ ಮಾಡ್ಕೋಬೇಕು. ವಿಜಯವಾಣಿ ತಂಡದ ಆದರ್ಶ್ 12 ಬಾಲ್ ಅಲ್ಲಿ 31, 6 ಬೌಂಡ್ರಿ, 1 ಮ್ಯಾಕ್ಸಿಮಮ್, 1 ವಿಕೆಟ್ ಅನ್ನು ಪಡ್ಕೊಂಡಂತ ವಿಜಯವಾಣಿ ಟೀಮಿನ ಆದರ್ಶ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಪಡ್ಕೋತಾ ಇದ್ದಾರೆ. ಬಂದು ಕಲೆಕ್ಟ್ ಮಾಡ್ಕೋಬೇಕು. ಇವಾಗ ಲೀಗ್ ಕೊನೆಯ ಮ್ಯಾಚ್ ಟಾಸಿಗೆ ರೆಡಿ ಆಗಿದ್ದಾರೆ. ಟೈಮ್ ಆಗುತ್ತೆ.
8 ದಿನ 60ಕ್ಕೂ ಅಧಿಕ ಮ್ಯಾಚ್. ಇವಾಗ ನಾವು ಲೀಗಿನ ಫೈನಲ್ ಮ್ಯಾಚಿನ ಟಾಸ್ ಕಾರ್ಯಕ್ರಮದಲ್ಲಿ ಇದ್ದೀವಿ. ನಮ್ಮ ಜೊತೆ ಟಾಸ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಲೆಫ್ಟ್ ಸೈಡ್ ಇಂದ ನಮ್ಮ ಪ್ರೆಸ್ ಕ್ಲಬ್ ಬೆಂಗಳೂರಿನ ಕ್ಯಾಪ್ಟನ್ ಮಂಜು ಸರ್, ವೆಲ್ಕಮ್ ನಿಮಗೆ. ಮತ್ತು ನಮ್ಮ ವಿಶ್ವವಾಣಿ ಕ್ಯಾಪ್ಟನ್ ಕೃಷ್ಣ ಸರ್, ವೆಲ್ಕಮ್ ನಿಮಗೆ. ಮತ್ತು ನಮ್ಮ ಟಾಸ್ ಗೆಸ್ಟ್ ಆಗಿ ಆಗಮಿಸಿರ್ತಕ್ಕಂತಹ ಚಂದ್ರಶೇಖರ್ ಸರ್, ವೆಲ್ಕಮ್ ನಿಮಗೆ. ನಮ್ಮ ಈ ಒಂದು ಟಾಸ್ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಮತ್ತೋರ್ವ ಗೆಸ್ಟ್ ಕಾರ್ತಿಕ್ ಸರ್, ವೆಲ್ಕಮ್ ನಿಮಗೆ. ಮತ್ತು ತನಿಷ್, ವೆಲ್ಕಮ್. ಅಂಡ್ ಮ್ಯಾಚ್ ರೆಫ್ರಿ ಮುರುಗೇಶ್ ಅವರೇ, ವೆಲ್ಕಮ್. ಇವಾಗ ಫೈನಲ್ ಮ್ಯಾಚ್ ಟಾಸ್ ಕಾರ್ಯಕ್ರಮವನ್ನ ನಮ್ಮ ಚೀಫ್ ಗೆಸ್ಟ್ ನಡೆಸ್ಕೊಡ್ತಾರೆ. ಇಟ್ ಇಸ್ ಹೆಡ್ಸ್. ಟಾಸ್ ಅನ್ನ ವಿಶ್ವವಾಣಿ ಕ್ಯಾಪ್ಟನ್ ಅವರು ಜಯಿಸ್ತಾ ಇದ್ದಾರೆ. ಸರ್, ಟಾಸ್ ಗೆದ್ದಿದ್ರೆ ನಿಮ್ಮ ಆಯ್ಕೆ ಸರ್? ಫೀಲ್ಡಿಂಗ್ ಮಾಡ್ತೀರಿ ಅಂತ ಹೇಳ್ತಾ ಇದ್ರೆ. ಎನಿ ಚೇಂಜಸ್ ಇದೆಯಾ? ಚೇಂಜಸ್ ಮಾಡ್ಕೊಂಡಿದ್ದೀವಿ. ಚೇಂಜಸ್ ಮಾಡ್ಕೊಂಡಿದ್ದೀರಾ ಸರ್? ಎಸ್, ಫೈನಲ್ ಮ್ಯಾಚ್ ಆಡ್ತಾ ಇದ್ದೀರಾ ಸರ್. ಓವರಾಲ್ ಆಗಿ 8 ದಿನ ನಡೆದಂತ ನಮ್ಮ ಮೀಡಿಯಾ ಮಿತ್ರರ ಈ ಒಂದು ಪಂದ್ಯಾಕೂಟ, ಈ ಒಂದು ಟೂರ್ನಮೆಂಟ್ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಹಾಗೆ ಇದೇ ರೀತಿ ನೆಕ್ಸ್ಟ್ ಇನ್ನೂ ನೀವು ಆರ್ಗನೈಸ್ ಮಾಡಲಿ. ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ನಮ್ಮ ಲೂಸಿಂಗ್ ಟಾಸ್ ಕ್ಯಾಪ್ಟನ್, ಪ್ರೆಸ್ ಕ್ಲಬ್ ಕ್ಯಾಪ್ಟನ್ ಸರ್ ಮಂಜು ಸರ್ ಜಾಯ್ನ್ ಆಗಬೇಕು. ಮಂಜು ಸರ್, ಟಾಸ್ ಲಾಸ್ ಆಗಿದ್ರೆ, ಟಾಸ್ ಗೆದ್ದಿದ್ರೆ ನಿಮ್ಮ ಆಯ್ಕೆ? ಟಾಸ್ ಗೆದ್ರೆ ನಾವು ಬ್ಯಾಟಿಂಗ್ ಇರ್ತೀವಿ. ಬ್ಯಾಟಿಂಗ್ ಆಡ್ತೀರಾ? ಓಕೆ, ಇವಾಗ ಏನು ಟಾಸ್ ಮ್ಯಾಟ್ರ್ ಆಗಲ್ಲ, ಅವ್ರು ಚೇಸಿಂಗ್ ಅಂತ ಹೇಳ್ತೀರಾ, ಇನ್ನು ಬ್ಯಾಟಿಂಗ್ ಆಡಬೇಕಾಗತ್ತೆ. ಬಟ್ ಸರ್, ಈ ಒಂದು ಟೂರ್ನಮೆಂಟ್ ಬಗ್ಗೆ ಸರ್, ನಿಮ್ಮಂಥ ಸೀನಿಯರ್ ರಿಪೋರ್ಟರ್ಸ್ ಆಗಿರ್ಬೋದು, ಮೀಡಿಯಾ ಅವರು, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕಿತ್ತು. ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತೀರಾ, ನಾವಿದ್ದೀವಿ ಅಂತ ಹೇಳ್ಬಿಟ್ಟು. ಯಾವ ಥರ ಅದ್ರ ಅನಿಸ್ತಾ ಇದೆ ಸರ್ ಈ ಒಂದು ಕಾರ್ಯಕ್ರಮ? ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಇದು ಒಂಥರ ನಾರ್ಮಲ್ ಟೂರ್ನಮೆಂಟ್ ಮಾಡಿಲ್ಲ, ಯಾಕಂದರೆ ಲೀಗ್ ಆಡ್ಸೋದು ತುಂಬ ಕಷ್ಟ. ಈ 24 ಟೀಮ್ಸು ಲೀಗ್ ಆಡಿಸಿ ಅದನ್ನು ಲಾಂಗ್ ಕ್ಯಾರಿ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಯಾಕಂದರೆ ಎಲ್ಲರೂ ಮೀಡಿಯಾದವರೆಲ್ಲ 1 ದಿವಸ 2 ದಿವಸ ಸಿಗ್ತೀವಿ. ಬಟ್ ಲೀಗ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಒಂದೊಂದು ಟೀಮ್ಗೂ 3 ದಿವಸ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಾಡಿದ್ದೀರಿ. ವೆಲ್ ಆರ್ಗನೈಸ್ಡ್ ಸರ್. ಅದೇ ನಮ್ಮ ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಬಗ್ಗೆ ಮತ್ತು ಒಂದು ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ, ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಮಾಡಿದಂಥ ಟೂರ್ನಮೆಂಟ್ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಆರ್ಗನೈಸರ್ ಕಿರಣ್ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಇದು ಒಳ್ಳೆ ಥಾಟ್. ಇದು ಕ್ಯಾನ್ಸರ್ದು ನೀವು ಒಂದು ಥೀಮ್ ಇಟ್ಕೊಂಡು